ಬಿಗ್ ಬಾಸ್ ಅಲ್ಲೂ ನೋಡ್ತಾ ಇದ್ರಿ ನಮ್ಮಿಬ್ರು ಬಾಂಡಿಂಗ್ ಹೇಗಿದೆ ಅಂತ. ಆಚೆಗೆ ಬಂದ್ಮೇಲೂ ಕೂಡ ಅದು ಹಾಗೇ ಇದೆ. ಎಷ್ಟೋ ಕಾರ್ಯಕ್ರಮಗಳಲ್ಲಿ ಭೇಟಿ ಆಗಿದ್ವಿ. ಸೊ ನಿಮಗೆ ಹೇಗೆ ಒಂದು ಕುತೂಹಲ ಇತ್ತೋ, ನನಗೆ ಅಶ್ವಿನಿ ಅವರು ನಾನು ಆಚೆಯಿಂದ ಅವ್ರ ಸಿನಿಮಾಗಳಲ್ಲಿ ಅಲ್ಲಿ ಇಲ್ಲಿ ನೋಡಿದೆ. ಅದಾದ್ಮೇಲೆ ನನಗೆ ಪರ್ಸ್ನಲಿ ಅಷ್ಟೊಂದು ಏನು ಗೊತ್ತಿರಲಿಲ್ಲ ಅವ್ರ ಬಗ್ಗೆ ಏನು ಎತ್ತ ಅಂತ. ಬಿಗ್ ಬಾಸ್ ಮನೆ ಒಳಗಡೆ ಅವರ ನನಗೇನು ಅವ್ರ ನೇರವಂತಿಕೆನೇ ನನಗೆ ಇಷ್ಟ ಆಗ್ತಾ ಇದ್ದಿದ್ದು. ಸೊ ಒಳಗೊಂದು ಹೊರಗೊಂದು ಇಲ್ಲ. ಸೊ ನಾವು ಈಸಿಯಾಗಿ ನಂಬೋದು. ಅವ್ರು ಏನೇ ಮಾಡಿದ್ರು ಅದು ಆಚೆ ಕಡೆ ಗೊತ್ತಾಗುತ್ತೆ. ಏನು ಆ್ಯಡ್ ಆನ್ ವ್ಯಾಲ್ಯೂ ಏನು ಅಶ್ವಿನಿ ಅವರು ನಿಮ್ಮ ಗೆಳತಿ ಆದ್ಮೇಲೆ ನಿಮ್ಮ ಬದುಕಲ್ಲಿ? ಐ ಥಿಂಕ್ ತುಂಬಾ ಇದೆ. ಅಂದ್ರೆ ತುಂಬಾ ಖುಷಿ ಇದೆ. ಈಗ ನಾನು ಎಲ್ಲೇ ಹೋದ್ರು ಅವ್ರನ್ನ ಕೇಳ್ತಾರೆ. ಅಂದ್ರೆ ನಮ್ಮಿಬ್ಬರನ್ನ ಜನ ಎಷ್ಟು ತುಂಬಾ ಇಷ್ಟಪಟ್ಟು ನೋಡಿದ್ದಾರೆ, ಸ್ವೀಕರಿಸಿದ್ದಾರೆ ಅನ್ನೋದು ನನಗೆ ಗೊತ್ತಾಗುತ್ತೆ. ನಾನು ಎಲ್ಲೇ ಹೋದ್ರು ಅಶ್ವಿನಿ ಅವ್ರು ಎಲ್ಲಿ ಅಂದ್ರೆ ನಾವು ಒಟ್ಟಿಗೆ ಇರ್ತೀವಿ ಅನ್ನೋ ತರ ಹೇಳ್ತಾರೆ. ಅಂದ್ರೆ ನಾನು ಅವರಿಂದ ನಾನು ಇನ್ಸ್ಪೈರ್ ಆಗಿದ್ದೆ ಅವರ ನೇರವಂತಿಕೆ. ಯೂಶಲಿ ನಾನು ಸ್ವಲ್ಪ ಡೈರೆಕ್ಟ್ ಆಗಿ ಮಾತಾಡೋದ್ರಿಂದ ಆ ಥರ ಮಾತಾಡೋರು ನನಗೆ ಬಹಳ ಇಷ್ಟ ಆಗುತ್ತೆ. ಶಿ ಈಸ್ ವೆರಿ ಸ್ಟ್ರಾಂಗ್. ಏನು ಅನ್ಸುತ್ತೆ ಅದನ್ನ ಹೇಳ್ತಾರೆ. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದರೆ ನಾವು ಅದನ್ನು ತಿದ್ಕೊಳ್ತೀವಿ. ಸೊ ಅದನ್ನೇ ನಾನು ಅವರಲ್ಲಿ ನೋಡಿದ್ದು. ಸೊ ಹಾಗಾಗಿ ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ ನನಗೆ.